ಇಲ್ಲೊಂದು ಚೀಪ್ ಆ್ಯಂಡ್ ಬೆಸ್ಟ್ ವೈರ್ಲೆಸ್ ಮೈಕ್ರೋಫೋನ್ ಇದೆ. ಇದರ ಬೆಲೆ 500ಕ್ಕಿಂತ ಕಡಿಮೆ ಇದೆ, ಬಿಲೋ 500 ಇದೆ. ಈ ಮೈಕ್ರೋಫೋನ್ ಯಾವುದು ಅಂತಂದರೆ ಮ್ಯಾಕ್ ಕಂಪ್ನಿಯ ವೈರ್ಲೆಸ್ ಲೆವೆಲರ್ ಮೈಕ್ರೋಫೋನ್ ಆಗಿದೆ. ಈ ಮೈಕ್ರೋಫೋನನ್ನು ನಾವು ರಿವ್ಯೂ ಮಾಡೋಣ ಮತ್ತು ಅನ್ಬಾಕ್ಸ್ ಮಾಡಿ ರಿವ್ಯೂ ಮಾಡೋಣ. ಇದನ್ನು ಆಲ್ರೆಡಿ ನಾನು ಅನ್ಬಾಕ್ಸ್ ಮಾಡಿದ್ದೀನಿ ಮತ್ತು ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡಿದ್ದೀನಿ. ಈಗ ಇದರ ಕ್ವಾಲಿಟಿಯನ್ನು ಟೆಸ್ಟ್ ಮಾಡೋಣ. ಈಗ ಕಡಿಮೆ ಪ್ರೈಸ್ನಲ್ಲಿರುವಂಥ ಈ ಮೈಕ್ರೋಫೋನ್ನು ಕಂಟೆಂಟ್ ಕ್ರಿಯೇಟ್ ಮಾಡಲಿಕ್ಕೆ ಅಥವಾ ಆಡಿಯೋ ರೆಕಾರ್ಡ್ ಒಳ್ಳೆ ಕ್ವಾಲಿಟಿ ಆಡಿಯೋವನ್ನು ಪಡಿಬೋದೋ ಇಲ್ಲ ಅನ್ನೋದನ್ನು ಈ ವಿಡಿಯೋದಲ್ಲಿ ಈ ಮೈಕ್ರೋಫೋನನ್ನು ಚೆಕ್ ಮಾಡೋಣ. ಸ್ನೇಹಿತರೆ, ಇಲ್ಲಿ ಕಾಣಿಸ್ತಾ ಇದೆ ನೋಡ್ರಿ, ಇದೇ ಲೋ ಬಜೆಟ್ ಚೀಪ್ ಆ್ಯಂಡ್ ಬೆಸ್ಟ್ ಲೆವೆಲರ್ ಮೈಕ್ರೋಫೋನ್ ಆಗಿದೆ. ಇದೊಂದು ಮ್ಯಾಕ್ ಕಂಪ್ನಿಯ ಲೆವೆಲರ್ ಮೈಕ್ರೋಫೋನ್ ಆಗಿದೆ. ಇಲ್ಲಿ ಚಿತ್ರದಲ್ಲಿ ಕಾಣಿಸ್ತಾ ಇದೆ ನೋಡ್ರಿ, ಇದು ರಿಸೀವರು, ಇದು ಟ್ರಾನ್ಸ್ಮಿಟರ್. ರಿಸೀವರ್ ಏನಾಗಿದೆ ಅಂತಂದ್ರೆ TRRS ಜಾಕ್ ಅನ್ನ ಹೊಂದೈತಿ. ಈ ರಿಸೀವರ್ನ ನಾನು ಈಗ ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡಿದ್ದೀನಿ. ಇನ್ನು ಮೈಕ್ ಟ್ರಾನ್ಸ್ಮಿಟರ್, ಇದು ಡ್ಯುಯಲ್ ಚಾನಲ್ದಲ್ಲಿದೆ. ಒಂದು ರಿಸೀವರ್ ಇದೆ, 2 ಮೈಕ್ ಇದೆ. ಅದು MK35 ಅಂತ ಡ್ಯುಯಲ್ ಚಾನಲ್ ಮೈಕ್ರೋಫೋನ್ ಆಗಿದೆ ಇದು. ಆಮೇಲೆ ಈ ಬಾಕ್ಸ್ ಮೇಲೆ ಮೆನ್ಷನ್ ಏನೇನು ಮಾಡಿದ್ದಾರೆ ಅಂತಂದ್ರೆ ಈ ಡಿವೈಸ್ ಅನ್ನ ನಾವು ಬ್ಲಾಗ್ ವಿಡಿಯೋಕ್ಕೆ ಲೈವ್ ಶೋ ಮಾಡುವಾಗ, ಲೈವ್ ಇಂಟ್ರೋ ಮಾಡುವಾಗ ನಾವು ಬಳಸ್ಕೋಬಹುದು. ಹಾಗೆ ಇದರ ವೈರ್ಲೆಸ್ ಕನೆಕ್ಟಿವಿಟಿ ಸ್ಪೆಷಲ್ ಆಗಿದೆ. ಹಾಗೆ ಇದು ಫ್ಯೂಚರ್ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಈ ಬಾಜು ಇದೊಂದು ಪ್ಲಗ್ ಅಂಡ್ ಪ್ಲೇ ಡಿವೈಸ್ ಆಗಿದೆ. ಇದನ್ನು ಕನೆಕ್ಟ್ ಮಾಡಿ ಇನ್ನೂ ಸೆಟ್ಟಿಂಗ್ ಮಾಡೋಕ್ಕಿಲ್ಲ, ಯಾವುದೇ ಬಟನ್ ಚೇಂಜ್ ಮಾಡೋಕ್ಕಿಲ್ಲ. ಇದೊಂದು ಜಸ್ಟ್ ಪ್ಲಗ್ ಅಂಡ್ ಪ್ಲೇ ಡಿವೈಸು. ಆಮೇಲೆ ಇದರ ರೇಂಜ್ ಎಷ್ಟಿದೆ ಅಂದರೆ 20 ಮೀಟರ್ ಇದೆ. ಹಾಗೆ ಪ್ರಿಸೈಸ್ ಆಡಿಯೋನ ನೀಡ್ತದೆ ಅಂತ ಕೊಟ್ಟಿದ್ದಾರೆ. ಆಮೇಲೆ ವೈಡ್ಲಿ ಕಂಪೇಟೇಬಲ್, ಇದು ಮೊಬೈಲ್ ಫೋನ್ನಿಂದ ಹಿಡ್ಕೊಂಡು DSLR ಕ್ಯಾಮ್ರಾದವರೆಗೂ ನಾವು ಈ ಮೈಕ್ರೋಫೋನನ್ನು ಬಳಸ್ಕೋಬಹುದು. ಈಗ ಆಡಿಯೋ ರೆಕಾರ್ಡ್ ಆಗ್ತಾ ಇದೆಯಲ್ಲ ಇದೇ ಮೈಕ್ರೋಫೋನ್ದಿಂದ, ಇದರ ಆಡಿಯೋ ಕ್ವಾಲಿಟಿ ಹೆಂಗಿದೆ ಅನ್ನೋದನ್ನು ಟೆಸ್ಟ್ ಮಾಡೋಣ. ಇದರಲ್ಲಿ ಯಾವುದೇ ಎಕ್ಸ್ಟರ್ನಲ್ ನಾಯ್ಸ್ ಕ್ಯಾನ್ಸಲೇಷನ್ ಆಪ್ಷನ್ ಇಲ್ಲ. ಇದೊಂದು ಜಸ್ಟ್ ಪ್ಲಗ್ ಅಂಡ್ ಪ್ಲೇ ಮಾಡಿ ಯೂಸ್ ಮಾಡುವಂಥ ಡಿವೈಸ್ ಆಗಿದೆ. ಇದನ್ನು ನಾನು ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡಿ ಅದರಿಂದ ಆಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೇನೆ. ಈಗ ನೀವು ಕೇಳಿಸ್ಕೊಳ್ತಾ ಇರುವಂಥ ಆಡಿಯೋ ಇದೇ ಮೈಕ್ರೋಫೋನ್ನಿಂದ ಬಂದಂತಾಗಿದೆ. ಈಗ ಬಾಕ್ಸ್ನಲ್ಲಿ ನೋಡೋಣ. ಇದರಲ್ಲಿ ಏನು ಭಾಳ ಏನಿಲ್ಲ. ಈಗ ಇದು ಟ್ರಾನ್ಸ್ಮಿಟರ್, ಆಮೇಲೆ ರಿಸೀವರ್ನಂತೂ ಇಲ್ಲಿ ಚಿತ್ರದಲ್ಲಿ ತೋರಿಸ್ಯಾರಲ್ಲ ಈ ಟೈಪ್ ಇರುವಂಥ ಇಲ್ಲಿದೆ ನೋಡ್ರಿ, TRRS ಜಾಕನ್ನು ಹೊಂದಿರುವಂಥ ರಿಸೀವರ್ ಇದೆ. ಅದನ್ನು ಆಲ್ರೆಡಿ ನಾನು ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡಿದ್ದೀನಿ. ಆಮೇಲೆ ಇಂಥವು 2 ಮೈಕ್ರೋಫೋನ್ ಇದಾವೆ. ಒಂದು ಮೈಕ್ರೋಫೋನನ್ನು ನಾನು ಹಾಕ್ಕೊಂಡು ಅದರಿಂದ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಚಾರ್ಜ್ ಮಾಡಲಿಕ್ಕೆ ಒಂದು ಕೇಬಲ್ Type-C to USB ಕೇಬಲ್ ಕೊಟ್ಟಿದ್ದಾರೆ. ಇಷ್ಟೇ, ಇದನ್ನ ಬಿಟ್ಟು ಮತ್ತೇನಿಲ್ಲ. ಈಗ ಈ ವಿಡಿಯೋದಲ್ಲಿ ನಾ ಬಳಸಿದಂಥ ಮೈಕ್ರೋಫೋನ್ ಯಾವುದಾಯ್ತು ಅಂತಂದರೆ ಮ್ಯಾಕ್ ಕಂಪ್ನಿಯ ಲೆವೆಲರ್ ಮೈಕ್ರೋಫೋನು. ಇದೊಂದು ಚೀಪ್ ಆ್ಯಂಡ್ ಬೆಸ್ಟ್ ಮೈಕ್ರೋಫೋನ್ ಆಗಿದೆ. ಆಮೇಲೆ 20 ಮೀಟರ್ ರೇಂಜನ್ನು ಹೊಂದೈತಿ, ಪ್ರಿಸೈಸ್ ರೇಡಿಯೋ ಸಿಗ್ತೈತಿ. ಈಗೇನು ಫೀಚರ್ ಕೊಟ್ಟಿದ್ದಾರಲ್ಲ ಅದರ ಥರ ಅದರ ಕ್ವಾಲಿಟಿ ಬರ್ತಾ ಇದೆ ಅನ್ನೋದನ್ನು ಆಡಿಯೋ ಕೇಳಿಸ್ಕೊಂಡು ನೋಡೋಣ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.